ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಎದೆ ಸುತ್ತಳತೆ 30 ಇಂಚ್ ಇರೋವಂಥ ಬ್ಲೌಸನ್ನು, ಸ್ಯಾರಿ ಬ್ಲೌಸ್ ಅಥವಾ ಲಂಗ ದಾವಣಿಗೆ ಆಗುವಂಥ ಬ್ಲೌಸನ್ನು ಕಟಿಂಗ್ ಮತ್ತು ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ. ಇದು ಸ್ಯಾರಿಯಲ್ಲಿ ಲಂಗ ದಾವಣಿಗೆ ಕಸ್ಟಮರ್ ಕೊಟ್ಟಿರೋವಂಥದ್ದು. ಇದೇ ಸ್ಯಾರಿಯಲ್ಲಿ ಬ್ಲೌಸ್ ಪೀಸಲ್ಲಿ ಬ್ಲೌಸನ್ನು ಸ್ಯಾರಿಯಲ್ಲಿ ಲಂಗನ ನಾನು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾವು ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಬ್ಲೌಸ್ ಪೀಸನ್ನು ನಾನು ಫಸ್ಟ್ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಈಗ ಬ್ಲೌಸ್ ಪೀಸನ್ನು ತಗೊಂಡು ಫಸ್ಟ್ ಲೈನಿಂಗನ್ನು ಕಟ್ ಮಾಡ್ಕೊಬಿಡೋಣ. ಲೈನಿಂಗನ್ನು ನೋಡಿ ಡಬಲ್ ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಒಂದೇ ಲೆವೆಲಲ್ಲಿರೋ ಥರ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡೋಣ. ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಾಕ್ಕೊಂಡು ಬ್ಲೌಸಿಗೆ ಲೆಂತಿಗೆ ನಮಗೆ ಎಷ್ಟು ಇಂಚ್ ಬೇಕೋ ಅಷ್ಟನ್ನು ತಗೊಳ್ಳಿ. ಬ್ಲೌಸ್ ಲೆಂತ್ ನಾನು 12 ಇಂಚ್ ಇಡ್ತಾಯಿದ್ದೀನಿ. ಅಷ್ಟಕ್ಕೆ ತಗೊಂಡು ಮೇಲೆ ಮತ್ತು ಕೆಳಗಡೆ ಕೂಡ ಮಾರ್ಜಿನನ್ನು ಡ್ರಾ ಮಾಡ್ಕೊಳ್ಳಿ. ಶೋಲ್ಡರ್ 5 ಇಂಚು, ಹಾರ್ಮೋಲ್ ಕೂಡ 5 ಇಂಚನ್ನು ಇಡ್ತಾಯಿದ್ದೀನಿ. 5 ಇಂಚ್ ಇಟ್ಕೊಂಡು ಆ ಮಾರ್ಕ್ಗಳನ್ನ ಕೂಡ ಸೇರಿಸ್ಕೊಂಡು ಈ ಕಡೆಗೂ ಕೂಡ 7 ಇಂಚು 7.5 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಏಳುವರೆಗೆ ಹಾಕ್ಕೊಂಡ್ರೆ ನಮಗೆ 30 ಇಂಚು ಇದೇ ಸುತ್ತಳತೆ ಆಗುತ್ತೆ. ಎಕ್ಸ್ಟ್ರಾ ಮಾರ್ಜಿನು 2 ಇಂಚ್ವರೆಗೂ ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡ್ಮೇಲೆ ಈ ಮಾರ್ಕ್ಗಳನ್ನೆಲ್ಲ ಕೂಡ ಸೇರಿಸ್ಕೊಳ್ಳಿ. ಹಾರ್ಮೋಲ್ ಶೇಪನ್ನು ಈ ರೀತಿ ನೀವು ಶೇಪ್ ಸ್ಕೇಲ್ ಇದ್ದರೆ ಅದರಲ್ಲಾದರೂ ಡ್ರಾ ಮಾಡ್ಕೊಳ್ಳಿ, ಇಲ್ಲಾಂದರೆ 1.25 ಇಂಚ್ ಅಷ್ಟಕ್ಕೆ ಮಾರ್ಕ್ ಹಾಕ್ಕೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. 5 ಇಂಚಲ್ಲಿ 3 ಇಂಚು ಶೋಲ್ಡರ್ನ, 2 ಇಂಚು ನೆಕ್ ವಿಡ್ತನ್ನು ಬಿಡ್ತಾಯಿದ್ದೀನಿ. ನೆಕ್ ಲೆಂತು 8 ಇಂಚ್ ಇಡ್ತಾಯಿದ್ದೀನಿ. ಕೆಳಗಡೆ 4 ಇಂಚು ಇಡ್ತಾಯಿದ್ದೀನಿ. ನೋಡಿ, 8 ಇಂಚು ನೆಕ್ ಲೆಂತನ್ನು ಇಟ್ಕೊಂಡ್ರೆ ಕೆಳಗಡೆ ನಮಗೆ ಕ್ಲಾತು 4 ಇಂಚ್ ಇರುತ್ತೆ. ಇದನ್ನು ಡ್ರಾ ಮಾಡಿಕೊಂಡು ನಿಮ್ಗೆ ಯಾವ ನೆಕ್ ಶೇಪ್ ಬೇಕೋ ಅದನ್ನು ಡ್ರಾ ಮಾಡ್ಕೊಳ್ಳಿ. ನಾನಿಲ್ಲಿ ರೌಂಡ್ ನೆಕ್ಕನ್ನೇ ಇಡ್ತಾಯಿದ್ದೀನಿ. ನಂತರ ಇಲ್ಲಿ ಸೆಂಟರ್ಗೆ ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. ಒಂದು 3.5 ಇಂಚಿಗೆ ಹಾಕ್ಕೊಳ್ಳಿ. ಬ್ಲೌಸ್ ಲೆಂತ್ ಕಡಿಮೆ ಇದೆಯಲ್ವ, ಹಾಗಾಗಿ 3.5 ಇಂಚ್ ಆದರೆ ಲೆಂತ್ ಸಾಕಾಗುತ್ತೆ ಡಾಟ್. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಮಾರ್ಕಿಂಗ್ಸ್ ಕರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ಕಡೆ ಸ್ವಲ್ಪ ಅರ್ಧ ಇಂಚು ನಮಗೆ ಈ ರೀತಿ ಮೇಲೆ ಶಾರ್ಪಾಗಿ ಡ್ರಾ ಮಾಡ್ಕೋಬೇಕು ಶೇಪನ್ನು ತೆಗೆದಿಗೆ. ಈಗ ಈ ಮಾರ್ಕಿಂಗ್ಸ್ ಕರೆಕ್ಟಾಗಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡು ಈ ಕಡೆ ಕೂಡ ಹಾರ್ಮೋಲ್ ಸೈಡು ಕೂಡ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿಕೊಂಡು ತಗೊಂಡ್ರೆ ಇದು ಬ್ಯಾಕ್ ಪಾರ್ಟ್ ನಮಗೆ ರೆಡಿ ಆಗುತ್ತೆ. ಇದನ್ನು ಇಟ್ಕೊಂಡು ನಾವು ನೆಕ್ಸ್ಟು ಫ್ರಂಟ್ ಪಾರ್ಟನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟಲ್ಲಿ ನಾನು ಪ್ರಿನ್ಸೆಸ್ ಕಟ್ ಇಡ್ತಾಯಿದ್ದೀನಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ಮತ್ತೆ ಡಬಲ್ ಫೋಲ್ಡಲ್ಲೇ ಕ್ಲಾತನ್ನು ಹಾಕ್ಕೊಂಡು ಫ್ರಂಟ್ ಪಾರ್ಟ್ಗೆ ಈ ರೀತಿ ಜೋಡಿಸ್ಕೊಳ್ಳಿ. ನಿಮಗೆ ಎಲ್ಲಿಗೆ ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಜೋಡಿಸ್ಕೊಳ್ಳೋವಾಗ ಆ ಕಡೆಗೆ ಇನ್ನೊಂದು 1 ಇಂಚಷ್ಟು ಎಕ್ಸ್ಟ್ರಾ ಇರಬೇಕು ಕ್ಲಾತ್. ಆ ರೀತಿ ನೋಡ್ಕೊಳ್ಳಿ, ಯಾಕಂದರೆ ಪ್ರಿನ್ಸೆಸ್ ಕಟ್ಗೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಕಡೆಗೆ ಇನ್ನೂ 1 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕಾಗತ್ತೆ. ಈಗ ಇದೆಷ್ಟಿದೆಯೋ ಅಷ್ಟಕ್ಕೆ ಈ ರೀತಿ ಇಟ್ಬಿಟ್ಟು ಅದ್ರ ಮೇಲೆಗೆ ಮಾರ್ಕ್ಗಳನ್ನ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ಫ್ರಂಟ್ ಪಾರ್ಟನ್ನು ನಾವು ಕಟ್ ಮಾಡ್ಕೋಬೋದು. ನೋಡಿ, ಮಾರ್ಕ್ಗಳನ್ನ ನೀಟಾಗಿ ಇದರಲ್ಲಿ ನೋಡಿಕೊಂಡು ಈ ರೀತಿ ಸೇರಿಸ್ಕೊಳ್ಳಿ. ನೆಕ್ಕನ್ನು ಕೂಡ ಒಂದೇ ಸಲ ನಾವು ಜೋಡಿಸ್ಕೊಂಡು ಹಾಕ್ಕೊಬಿಡಿ. ನಾನು ಆಗಲೇ ಮಿಸ್ ಆಯಿತು. ಇದನ್ನು ನೋಡಿ, ನೆಕ್ಕನ್ನು ಕೂಡ ಈ ರೀತಿ ಎಷ್ಟಕ್ಕಿದೆ ಅನ್ನೋದನ್ನು ನೋಡ್ಕೊಂಡು ಮಾರ್ಕ್ ಹಾಕ್ಕೊಳ್ಳಿ. ಫ್ರಂಟ್ ನೆಕ್ ಲೆಂತು 5 ಇಂಚ್ ಇಡ್ತಾಯಿದ್ದೀನಿ. ಇಲ್ಲಿ ಕೂಡ ನೆಕ್ಕನ್ನು ಡ್ರಾ ಮಾಡ್ಕೊಳ್ಳಿ. ರೌಂಡ್ ಶೇಪನ್ನೇ ನಾನು ಇಡ್ತಾಯಿದ್ದೀನಿ. ಹೀಗೆ ಡ್ರಾ ಮಾಡ್ಕೊಂಡ್ಮೇಲೆ ಹಾರ್ಮೋಲಲ್ಲಿ ಅರ್ಧ ಇಂಚು ಒಳಗಡೆಗೆ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಚೆಸ್ಟ್ ಪಾಯಿಂಟು ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ನೀವು ಮೆಜರ್ಮೆಂಟ್ ಬ್ಲೌಸ್ ಇದ್ದರೆ ಅದರಲ್ಲಾದರೂ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಬಾಡಿ ಮೆಜರ್ಮೆಂಟ್ ಆದರೂ ತಗೊಳ್ಳಿ. 9 ಇಂಚ್ ಇರುತ್ತೆ ಆಲ್ಮೋಸ್ಟ್ ಈ ಸೈಜ್ ಅವ್ರಿಗೆ. ಆ ಪಾಯಿಂಟನ್ನು ಡ್ರಾ ಮಾಡಿಕೊಂಡು ಲೆಂತು 2 ಇಂಚಸ್ ಲೆಂತಿಗೆ ಈ ರೀತಿ ಮತ್ತೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಡಾಟ್ ಪಾಯಿಂಟಿಗೆ ಆ ಕಡೆ ಒಂದು 3/4 ಇಂಚು, ಈ ಕಡೆ ಒಂದು 3/4 ಇಂಚು ಮಾರ್ಕ್ ಮಾಡ್ಕೊಂಡು 2 ಮಾರ್ಕ್ಗಳನ್ನ ಈ ರೀತಿ ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ ಶಾರ್ಪಾಗಿ ಒಂದು ಸೈಡು ಸ್ಟ್ರೈಟಾಗಿರಬೇಕು, ಇನ್ನೊಂದು ಸೈಡು ಸ್ವಲ್ಪ ಕ್ರಾಸ್ ಮಾಡ್ಕೋಬೇಕು. ಈ 2 ಮಾರ್ಕ್ಗಳನ್ನ ಈ ಕಡೆ ತೆಗೆದು ಹಾರ್ಮೋಲ್ಗೆ ಜಾಯಿನ್ ಮಾಡಿದ್ದೀನಿ. ಹೀಗೆ ಮಾರ್ಕ್ ಮಾಡಿಕೊಂಡ್ರೆ
ಇದು ಕೂಡ ನಮಗೆ ರೆಡಿ ಆಗುತ್ತೆ. ಇಲ್ಲಿ ನಾವು ಕಟ್ ಮಾಡಿಕೊಂಡು ಮತ್ತೆ ಜಾಯಿನ್ ಮಾಡ್ಕೊಳ್ಳೋದಕ್ಕೆ 1 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತಲ್ವ, ಅದನ್ನು ನಾವು ಆ ಕಡೆ ಆರ್ಮೋಲ್ ಸೈಡು ಇನ್ನೊಂದು ಎಕ್ಸ್ಟ್ರಾ 1 ಇಂಚು ಸೇರಿಸ್ಕೊಟ್ಟು ಕಟ್ ಮಾಡ್ಕೋಬೇಕು. ನೆಕ್ಕನ್ನು ಕೂಡ ಒಂದೇ ಸಲ ಕಟ್ ಮಾಡ್ತಾಯಿದ್ದೀನಿ ನಾನು. ಮಾರ್ಕಿಂಗ್ಸ್ ಕರೆಕ್ಟಾಗಿ ರೀತಿ ಕಟ್ಟಿಂಗನ್ನು ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟು ಕೂಡ ನಮಗೆ ರೆಡಿ ಆಗುತ್ತೆ. ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋವಾಗ ನಾನು ಮರೆತು ನಾವು ಮಾರ್ಕ್ ಒಳಗಡೆಗೆ ತೆಗೆದ್ವಲ್ಲ ಅಲ್ಲ ಕಟ್ ಮಾಡಿದೆ. ಪ್ರಿನ್ಸಸ್ ಕಟ್ಟಲ್ಲಿ ನೀವು ಆದಷ್ಟು ಒಳಗಡೆಗೆ ಮಾರ್ಜಿನ್ ಒಳಗಡೆಗೆ ಕಟ್ ಮಾಡ್ತೀರಾ. ಆರ್ಮೋಲಲ್ಲಿ ಅರ್ಧ ಇಂಚು ಒಳಗಡೆಗೆ ಮಾರ್ಕ್ ಮಾಡಿದ್ವಲ್ಲ ಅದನ್ನು 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರೋದು ಕಟ್ ಮಾಡ್ಕೊಳ್ಳಿ. ನಂತರ ನೀವು ಸ್ಟಿಚ್ ಮಾಡ್ಕೊಳ್ಳೋವಾಗ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ಇದನ್ನು ಕೂಡ ಈ ರೀತಿ ಕಟ್ ಮಾಡಿ ತೆಗೆದುಬಿಟ್ಟು ಈ ಶಾರ್ಪಾಗಿ ಇದೆಯಲ್ವ ಇಲ್ಲಿ ಈ ರೀತಿ ಡಾಟ್ ಹಾಕ್ಕೊಳ್ಳಿ. ಇದನ್ನು ನಾವು ಸ್ಟಿಚ್ ಮಾಡ್ಕೊಳ್ಳೋವಾಗ ಕರೆಕ್ಟಾಗಿ ಅಲ್ಲಿಗೆ ಬರಬೇಕು. ಎರಡೂ ಜಾಯಿನ್ ಮಾಡುವಾಗ ಕರೆಕ್ಟಾಗಿ ಅಲ್ಲಿಗೆ ಜಾಯಿನ್ ಮಾಡ್ಕೋಬೇಕು. ಒಂದು ಮೇಲೆಗೆ ಒಂದು ಕೆಳಗಡೆಗೆ ಬರಬಾರ್ದು. ಅದಕ್ಕೆ ಇದನ್ನು ಈ ರೀತಿ ಒಂದು ಕಟ್ಸನ್ನು ಹಾಕ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟ್ ಎರಡೂ ಕೂಡ ಆದಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಮೇನ್ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನೇ ಬಿಟ್ಟು ಈ ರೀತಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಬಿಟ್ಟು ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೆ ನಾನು ಮೇನ್ ಕ್ಲಾತನ್ನು ಮಾತ್ರ ಬಳಸ್ತಾ ಇದ್ದೀನಿ, ಲೈನಿಂಗನ್ನು ಹಾಕ್ತಾಯಿಲ್ಲ. ಹಾಗಾಗಿ ಲೈನಿಂಗಲ್ಲಿ ಕಟ್ ಮಾಡಿಲ್ಲ. ಇದಕ್ಕೆ ಪಫ್ ಸ್ಲೀವ್ಸನ್ನು ಇಡ್ತಾ ಇದ್ದೀನಿ, ಆದ್ದರಿಂದ ಲೈನಿಂಗ್ ಏನು ಹಾಕ್ತಿಲ್ಲ. ಈಗ ಎರಡು ಸ್ಲೀವ್ಸನ್ನು ಒಂದೇ ಸಲ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಅರ್ಧ ಇಂಚು ಈ ರೀತಿ ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ಕೊಂಡು ಸ್ಲೀವ್ಸ್ ಲೆಂತು ಎಷ್ಟು ಬೇಕು ಅನ್ನೋದನ್ನು ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಲೆಂತು ನಾನು 3.5 ಇಂಚ್ ಇಡ್ತಾ ಇದ್ದೀನಿ. ಈ ಕಡೆಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನು ಇಟ್ಕೊಳ್ಳಿ ಪಫ್ಗೋಸ್ಕರ. 2 ಇಂಚಿಗೆ ಡೌನಿಂಗ್ ಇಟ್ಕೊಂಡು 6.5ಗೆ ಮಾರ್ಕ್ ಹಾಕ್ಕೊಳ್ಳಿ. ಸ್ಲೀವ್ಸ್ಗೆ ನಾವು ನಾರ್ಮಲ್ ಸ್ಲೀವ್ಸನ್ನ ಎಷ್ಟು ಕಟ್ ಮಾಡ್ತೀವೋ ಅದೇ ರೀತಿ ಮಾರ್ಕ್ ಮಾಡಿಕೊಂಡು ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನು ಈ ರೀತಿ ಇಟ್ಕೊಂಡು ಜಾಯಿನ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಮಾರ್ಜಿನನ್ನು ಈ ಕಡೆಗೆ ಹಾಕ್ಕೊಳ್ಳಿ. ಮೇಲೆ ಒಂದು 5 ಇಂಚಷ್ಟು ನಾನು ಲೆಂತನ್ನು ಜಾಸ್ತಿ ಇಟ್ಕೊಂಡಿದ್ದೀನಿ ಪಫ್ಗೋಸ್ಕರ. ಅದನ್ನು ತಗೊಂಡು ಬಂದು ಈ ಕಡೆಗೆ ನೋಡಿ ಎಕ್ಸ್ಟ್ರಾ ನಾವು ಜಾಯಿನ್ ಮಾಡ್ಕೋಬೇಕು. ಈಗ ಇಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬಿಡೋಣ. ಈ ಸ್ಲೀವ್ಸು ಕೂಡ ನಮಗೆ ರೆಡಿಯಾಗಿದೆ. ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ಈಗ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮೇನ್ ಕ್ಲಾತ್ ರೈಟ್ ಸೈಡ್ಗೆ ಲೈನಿಂಗನ್ನು ಜೋಡಿಸ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಸೈಡು ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಈ ರೀತಿ ಸ್ಟಿಚ್ ಮಾಡಿಕೊಂಡು ಈಗ ಎರಡೂ ಸೈಡು ಕೂಡ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ ಹತ್ರ ಮತ್ತು ಇಲ್ಲಿ ಕೆಳಗಡೆ ಈ ರೀತಿ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೋಬೇಕು. ಮತ್ತು ನೆಕ್ ಹತ್ರ ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಕೂಡ ಹಾಕ್ಕೋಬೇಕು. ಹೀಗೆ ಕಟ್ ಮಾಡಿಕೊಂಡು ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ಕಟ್ಸಿಟ್ಕೊಂಡು ಬ್ಯಾಕ್ ಸೈಡ್ಗೆ ಈಗ ಇದನ್ನು ಈ ರೀತಿ ಓಪನ್ ಮಾಡಿಕೊಂಡ್ರೆ ಬರುತ್ತೆ ನೀಟಾಗಿ. ಈಗ ಮೇನ್ ಕ್ಲಾತ್ ಅನ್ನೋದು ನಮಗೆ ಮೇಲೆಗೆ ಬರುತ್ತೆ, ಲೈನಿಂಗು ರಾಂಗ್ ಸೈಡ್ಗೆ ಹೊರಟೋಗುತ್ತೆ. ಈಗ ಇದನ್ನು ಮತ್ತೆ ಜೋಡಿಸ್ಕೊಂಡು ನಾವು ಸ್ಟಿಚ್ ಮಾಡಿದವ್ರ ಮೇಲೆ ಮತ್ತೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಅನ್ನೋದು ಎಡ್ಜಿಗೆ ಹಾಕ್ಕೊಳ್ತಾ ಬನ್ನಿ. ಈ ರೀತಿ ಸ್ಟಿಚ್ಚನ್ನು ಎಡ್ಜಿಗೆ ಹಾಕ್ಕೊಳ್ತಾ ಬರಬೇಕು. ಈ ರೀತಿ ನಂತರ ಸೈಡ್ಗಳಲ್ಲೂ ಕೂಡ ಹಾಗೆಯೇ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಕನ್ನು ಕೂಡ ಮತ್ತೆ ಸ್ಟಿಚ್ ಮಾಡ್ಕೊಬಿಡೋಣ. ಹೀಗೆ ಸ್ಟಿಚ್ ಮಾಡಿಕೊಂಡು ನೆಕ್ಕನ್ನು ಕೂಡ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ ಹತ್ರ ಕೂಡ ಅಷ್ಟೇ ನಾವು ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಒಳಗಡೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಫಿನಿಶಿಂಗ್ ಅನ್ನೋದು. ಬೇಕು ಅಂದರೆ ನಾವು ಕರೆಕ್ಟಾಗಿ 1/4 ಇಂಚಷ್ಟು ಗ್ಯಾಪ್ ಕೊಟ್ಟು ಸ್ಟಿಚ್ಚನ್ನು ಹಾಕ್ಕೋಬೋದು. ಎಡ್ಜಿಗೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ ಹಾಕ್ಕೋಬೋದು. ನಾನು ಯಾವಾಗಲೂ ಕೂಡ ಎಡ್ಜಿಗೆ ಸ್ಟಿಚ್ ಹಾಕ್ತೀನಿ. ಈಗ ಸೈಡ್ಗಳಿಗೂ ಕೂಡ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಬಿಟ್ಟು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡ್ಕೊಬಿಡೋಣ. ಈ ರೀತಿ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಬ್ಯಾಕ್ ಸೈಡ್ ಡಾಟ್ ಬರುತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಡಾಟನ್ನು ಸ್ಟಿಚ್ ಮಾಡುವಾಗ ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡ್ಕೊಳ್ಳಿ, ಇಲ್ಲಾಂದರೆ ಸ್ಟಿಚಸ್ ಓಪನ್ ಆಗಿಬಿಡುತ್ತೆ. ಈ ರೀತಿ
ಡಾಟನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾನು ಬ್ಯಾಕ್ ಸೈಡ್ ಹುಕ್ಸನ್ನು ಇಡೋದ್ರಿಂದ ಸೆಂಟರ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಒಂದಕ್ಕೆ ಹುಕ್ಸ್ ಪಟ್ಟಿ ಇನ್ನೊಂದಕ್ಕೆ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಹುಕ್ಸ್ ಪಟ್ಟಿಗೆ ಫ್ರಂಟ್ ಸೈಡ್ಗೆ ಅಂದರೆ ರೈಟ್ ಸೈಡ್ಗೆ ಕ್ಲಾತನ್ನು ಇಟ್ಕೊಂಡು ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ನೋಡಿ ಈ ರೀತಿ ನೀವು ಡಬಲ್ ಫೋಲ್ಡಲ್ಲಾದರೂ ತಗೊಳ್ಳಿ, ಇಲ್ಲ ಒಂದೇ ಕ್ಲಾತನ್ನೇ ಡಬಲ್ ಫೋಲ್ಡ್ ಮಾಡಿಕೊಂಡಾದರೂ ತಗೊಳ್ಳಿ, ಅಂದರೆ ಮೇನ್ ಕ್ಲಾತು ಲೈನಿಂಗ್ ಆದರೂ ತಗೋಬೋದು. ಇದು ರಾಂಗ್ ಸೈಡ್ಗೆ ನಾವು ಸ್ಟಿಚ್ ಮಾಡೋದ್ರಿಂದ ಬರೀ ಲೈನಿಂಗ್ ಬೇಕಾದರೂ ಕೂಡ ತಗೋಬೋದು. ನಾವು ಆ ನೆಕ್ಕನ್ನು ಆಲ್ರೆಡಿ ಫಿನಿಶಿಂಗ್ ಮಾಡಿರೋದ್ರಿಂದ ಎರಡೂ ಸೈಡು ಕೂಡ ಅದನ್ನು ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಇದನ್ನು ಮತ್ತೆ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ. ಹೀಗೆ ಸ್ಟಿಚ್ ಮಾಡಿದ್ರೆ ಇದು ಹುಕ್ಸ್ ಪಟ್ಟಿ ರೆಡಿ ಆಗುತ್ತೆ. ಕಾಜಾ ಪಟ್ಟಿಗೆ ರೈಟ್ ಸೈಡ್ಗೆ ಅಲ್ಲದೆ ರಾಂಗ್ ಸೈಡ್ಗೆ ಇಟ್ಕೊಂಡು ರೈಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಇದಕ್ಕೂ ಕೂಡ ಈ ಕಾಜಾ ಪಟ್ಟಿಗೆ ಇನ್ನೊಂದು ಚೂರು ಅಗಲ ಇರಬೇಕು, ಒಂದೆರಡು ಇಂಚಷ್ಟು ಅಗಲ ಇರೋ ಥರ ಪೀಸನ್ನು ತಗೊಳ್ಳಿ. ಇದನ್ನು ಕೂಡ ಮೇಲೇನೂ ಫೋಲ್ಡ್ ಮಾಡ್ಕೋಬೇಕು, ಕೆಳಗಡೆ ಸೈಡು ಕೂಡ ಫೋಲ್ಡ್ ಮಾಡ್ಕೋಬೇಕು. ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಕಂಪಲ್ಸರಿ ಮಾರ್ಜಿನ್ ಅನ್ನೋದು ಬಿಡಬೇಕು. ಈಗ ಇದನ್ನು ನೋಡಿ ಈ ರೀತಿ ಫುಲ್ ಒಳಗಡೆಗೆ ಫೋಲ್ಡ್ ಮಾಡ್ದಿರಾ ಎಷ್ಟು ಮಾರ್ಜಿನ್ ಇರುತ್ತೋ ಅಷ್ಟಕ್ಕೆ ಮಾತ್ರ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಆಗ ನಮಗೆ ಕಾಜಾ ಪಟ್ಟಿ ಅನ್ನೋದು ರೆಡಿ ಆಗುತ್ತೆ. ಈಗ ಎರಡನ್ನೂ ಕೂಡ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ನೀವು ಕಾಜಾ ಬೇಕಾದರೆ ಡೈರೆಕ್ಟಾಗಿ ಹಂಗೇ ಸ್ಟಿಚ್ ಮಾಡ್ಕೋಬೋದು, ಇಲ್ಲ ಅಂದರೆ ಕೈಯಲ್ಲಿ ಬೇಕಾದರೂ ಸ್ಟಿಚ್ ಮಾಡ್ಕೋಬೋದು. ನಾನು ಕೈಯಲ್ಲೇ ಸ್ಟಿಚ್ ಮಾಡ್ತೀನಿ. ಈಗ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟನ್ನು ಕೂಡ ಮೇನ್ ಕ್ಲಾತು ರೈಟ್ ಸೈಡ್ಗೆ ಲೈನಿಂಗನ್ನು ಜೋಡಿಸ್ಕೊಂಡು ಫಸ್ಟ್ ನೆಕ್ ಹತ್ರ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಬಿಟ್ಟು ಮತ್ತು ಅದ್ರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕಿ ನೆಕ್ ಹತ್ರ, ನಂತರ ಸುತ್ತಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಸ್ಟಿಚ್ ಮಾಡ್ಕೊಬಿಡೋಣ. ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಸುತ್ತಲೂ ಕೂಡ ಮೇನ್ ಕ್ಲಾತ್ಗೂ ಲೈನಿಂಗಿಗೂ ಸೇರಿಸಿ ಸ್ಟಿಚ್ಚನ್ನು ಹಾಕ್ಕೊಂಡು ಇಲ್ಲಿ ಕೂಡ ಇರೋವಂಥ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕೂಡ ಕಟಿಂಗ್ ಮಾಡ್ಕೊಬಿಡೋಣ. ನಂತರ ಸೈಡ್ ಪೀಸ್ಗಳನ್ನ ನಾನು ಒಂದೇ ಸಲ ರಾಂಗ್ ಸೈಡ್ಗೆ ಲೈನಿಂಗನ್ನು ಜೋಡಿಸ್ಕೊಂಡು ಗಮ್ಮ ಕಣಿಸ್ಬಿಟ್ಟಿದ್ದೀನಿ. ಅದನ್ನು ಸ್ಟಿಚ್ ಮಾಡೋ ಅವಶ್ಯಕತೆ ಏನಿಲ್ಲ, ಡೈರೆಕ್ಟಾಗಿ ನಾವು ಹಾಗೇ ಇದಕ್ಕೆ ಅಟ್ಯಾಚ್ ಮಾಡ್ಕೋಬೋದು. ಗಮ್ಮನ್ನು ಹಾಕೋದ್ರಿಂದ ನಮಗೆ ಡಬಲ್ ವರ್ಕ್ ಅನ್ನೋದು ತಪ್ಪುತ್ತೆ, ಅಂದರೆ ಇಲ್ಲಿ ಮತ್ತೆ ಸ್ಟಿಚ್ ಮಾಡೋದು ತಪ್ಪುತ್ತೆ. ಈಸಿಯಾಗಿ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೋದು. ಯಾವ ರೀತಿ ಗಮ್ಮ ಕಣಿಸ್ಕೋಬೇಕು ಅನ್ನೋದನ್ನು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಒಂದು ವಿಡಿಯೋದಲ್ಲಿ ಅದನ್ನು ಸಪ್ರೇಟಾಗಿ ತೋರಿಸ್ತೀನಿ. ಈಗ ಈ ಸೈಡ್ ಪೀಸ್ಗಳನ್ನ ತಗೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಅದಕ್ಕೂ ಮೊದಲು ಇಲ್ಲಿ ನಾನು ನೆಕ್ ಹತ್ರ ಈ ರೀತಿ ಬಾರ್ಡರ್ನ ಹಾಕ್ತಾಯಿದ್ದೀನಿ. ಎರಡಕ್ಕೂ ಒಂದೊಂದು ಪೀಸನ್ನು ತಗೊಳ್ಳಿ, ಎರಡು ಸೈಡ್ಗೂ ಕೂಡ ತಗೊಂಡು ನೋಡಿ ಈ ರೀತಿ ಇಟ್ಕೊಂಡು ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೀಗೆ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಜಸ್ಟ್ ಅರ್ಧ ಇಂಚು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಬಿಡಿ. ಇದಕ್ಕೆ ಲೈನಿಂಗ್ ಹಾಕೋ ಅವಶ್ಯಕತೆ ಏನೂ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಕ್ಲಾತ್ ಮೇಲೇ ಮತ್ತೆ ಸ್ಟಿಚ್ ಮಾಡ್ತಾ ಇದ್ದೀವಲ್ವ, ಹಾಗಾಗಿ ಎರಡು ಸೈಡ್ಗೂ ಕೂಡ ಸೇಮ್ ಅದೇ ಮೆಥಡಲ್ಲೇ ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಸ್ಟಿಚ್ಚನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಹೀಗೆ ಜೋಡಿಸ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಸುತ್ತಲೂ ಕೂಡ ಇದಕ್ಕೂ ಮತ್ತೆ ಒಂದು ಸಲ ಸ್ಟಿಚ್ ಹಾಕ್ಕೊಬಿಡಬೇಕು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಅದ್ರ ಮೇಲೇನೂ ಕೂಡ ಈ ರೀತಿ ಸೈಡ್ಗಳಲ್ಲೂ ಕೂಡ ಸ್ಟಿಚ್ ಹಾಕ್ಕೊಂಡು ಅದು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊಬಿಟ್ಟು ತೆಗೆದುಬಿಡಬೇಕು. ನೋಡಿ ಎರಡಕ್ಕೂ ಕೂಡ ಸೇಮ್ ಅದೇ ರೀತಿಯೇ ಎರಡೂ ಸೈಡು ಕೂಡ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಎಕ್ಸ್ಟ್ರಾ ಕಟ್ ಮಾಡಿದ್ಮೇಲೆ ಈಗ ಇದಕ್ಕೆ ಸೈಡ್ ಪೀಸ್ ಇದೆಯಲ್ಲ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ.
ಈ ರೀತಿ ಫಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಫ್ರಂಟಿದು ಯಾವುದು ಬ್ಯಾಕ್ದು ಯಾವುದು ಅಂತ. ನಂತರ ಡಾಟ್ಗಳು ಕೂಡ ಈ ರೀತಿ ಕರೆಕ್ಟಾಗಿ ಒಂದು ಸೈಡಿಗೆ ಬರೋ ಥರ ಈ ರೀತಿ ಜೋಡಿಸ್ಕೊಂಡು ಸ್ಟಿಚಿಂಗ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೂಡ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಮಾರ್ಜಿನ್ ಇದಕ್ಕೆ ಬಿಟ್ಟಿದ್ವಲ್ಲ, ಅದನ್ನು ಬಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಡಬಲ್ ಸ್ಟಿಚ್ಚನ್ನು ಕೂಡ ಹಾಕ್ಕೊಳ್ಳಿ, ಸಿಂಗಲ್ ಸ್ಟಿಚ್ ಹಾಕಿ ಬಿಡಬಾರ್ದು. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎರಡು ಪೀಸನ್ನು ಕೂಡ ಸೇಮ್ ಇದೇ ರೀತಿಯೇ ಜಾಯಿನ್ ಮಾಡ್ಕೊಳ್ಳಿ. ಈ ರೀತಿ ಜಾಯಿನ್ ಮಾಡಿಕೊಂಡು ಕೆಳಗಡೆ ಈಗ ಫಿನಿಶಿಂಗ್ ಮಾಡ್ಕೊಳ್ಳೋಣ. 1.5 ಇಂಚ್ ಇರೋ ಥರ ಆಗಲ ಪೀಸನ್ನು ತಗೊಂಡು ಈ ರೀತಿ ಡಬಲ್ ಫೋಲ್ಡಲ್ಲಿ ಇಟ್ಕೊಂಡು ಮೊದಲಿಗೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಅಲ್ಲಿರೋಂಥ ಎಕ್ಸ್ಟ್ರಾಸು ಈ ರೀತಿ ಕಟ್ ಮಾಡ್ಕೊಬಿಡಬೇಕು. ಯಾಕಂದರೆ ನಾವು ಒಳಗಡೆಗೆ ಫೋಲ್ಡ್ ಮಾಡಿದಾಗ ಅದು ಆಚೆಗೆ ಕಾಣಿಸುತ್ತಲ್ವ, ಹಾಗಾಗಿ ಇದನ್ನು ಈಗ ಒಳಗಡೆಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಫ್ರಂಟ್ ಪಾರ್ಟು ಕೂಡ ನಮಗೆ ರೆಡಿ ಆಗುತ್ತೆ. ನೆಕ್ಸ್ಟು ನಾವು ಶೋಲ್ಡರ್ಸನ್ನು ಜಾಯಿನ್ ಮಾಡಿಕೊಂಡು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ ಅಷ್ಟೇ ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚ್ ಮಾಡಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ ಹಾಕಿ ಮತ್ತು ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ ರಫ್ ಹೊಡ್ಕೊಳ್ಳಿ. ರಫ್ ಹೊಡೆದಿಲ್ಲ ಅಂದರೆ ಸ್ಟಿಚಸ್ ಓಪನ್ ಆಗುತ್ತೆ, ಹಾಗಾಗಿ ಕಂಪಲ್ಸರಿ ರಫ್ ಹೊಡ್ಕೋಬೇಕು. ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ತಗೊಂಡು ನಾವೆಲ್ಲಿಂದ ಪಫು ಇಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಪ್ಲೇಟ್ಸನ್ನು ಇಟ್ಕೊಳ್ಳಿ. ಈ ರೀತಿ ನೀವೇನಾದರೂ ಟೂಲನ್ನು ಬೇಕಾದರೂ ತಗೊಂಡು ಈ ರೀತಿ ಹೊಲ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲಿ ಬೇಕಾದ್ರೂ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ. ಯಾವ ರೀತಿ ನಿಮಗೆ ಕಂಫರ್ಟ್ ಅನಿಸುತ್ತೋ ಆ ರೀತಿ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಯಾವುದಾದ್ರೂ ಒಂದು ಟೂಲು, ಸ್ಕ್ರೂ ಡ್ರೈವರು ಈ ಥರ ತಗೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಮೇಲೆ ಸೈಡು ಕೂಡ ಅದೇ ರೀತಿಯೇ ಪ್ಲೇಟ್ಸನ್ನು ಇಟ್ಕೊಳ್ತಾ ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಈಗ ಎರಡನ್ನೂ ಕೂಡ ಸ್ಟಿಚ್ ಮಾಡಿಕೊಂಡು ಇದಕ್ಕೆ ನಾನು ಬಾರ್ಡರ್ನ ಅಟ್ಯಾಚ್ ಮಾಡ್ತೀನಿ ಕೆಳಗಡೆ ಸೈಡು. ಹೀಗೆ ಇದನ್ನು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಇದಕ್ಕೆ ಬಾರ್ಡರ್ನ ತಗೊಂಡು ಹೊಲ್ಕೊಳ್ಳೋಣ. ನೋಡಿ, ಈ ಬಾರ್ಡರ್ ತಗೊಂಡು ಬಾರ್ಡರ್ಗೂ ಕೂಡ ಲೈನಿಂಗನ್ನು ಹಾಕ್ಕೋಬೇಕು. ಲೈನಿಂಗನ್ನು ಕೂಡ ಕಟ್ ಮಾಡಿಕೊಂಡು ಈ ರೀತಿ ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಒಂದು ಸೈಡ್ಗೆ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ ಎರಡನ್ನೂ ಕೂಡ. ಅಂದರೆ ಈ ಬಾರ್ಡರ್ಗೂ ಕೂಡ ರೈಟ್ ಸೈಡ್ಗೆ ಲೈನಿಂಗನ್ನು ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡು ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮತ್ತೆ ಅದರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಓಪನ್ ಮಾಡಿ ಮತ್ತೆ ಒಂದು ಸ್ಟಿಚ್ ಹಾಕಿ ನಂತರ ಫೋಲ್ಡ್ ಮಾಡಿ ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ತೀನಿ. ನೋಡಿ, ಈ ರೀತಿ ಬ್ಯಾಕ್ ಸೈಡಿಂದ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡ್ಮೇಲೆ ಈಗ ಇದರ ಒಳಗಡೆಗೆ ನಾವು ಆಗಲೇ ಸ್ಟಿಚ್ ಮಾಡ್ಕೊಂಡ್ವಲ್ಲ ಸ್ಲೀವು, ಅದು ಹೋಗ್ಬೇಕು. ಆ ರೀತಿ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಓಪನ್ ಮಾಡಿಕೊಂಡು ಇದನ್ನು ಈ ರೀತಿ ಜೋಡಿಸ್ಕೊಂಡು ಇಲ್ಲಿ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಅಟ್ಯಾಚನ್ನು ಮಾಡ್ಕೊಳ್ತಾ ಸ್ಟಿಚ್ ಹಾಕ್ಕೋಬೇಕು. ಈ ರೀತಿ ಈಗ ಇದನ್ನು ಓಪನ್ ಮಾಡಿ ಫೋಲ್ಡ್ ಮಾಡಿದ್ರೆ ಒಳಗಡೆಗೆ ಹೋಗುತ್ತೆ ನೋಡಿ. ಈ ರೀತಿ ಈ ಲೈನಿಂಗನ್ನು ಎತ್ತಿ ಇದ್ರ ಮೇಲೆಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಅರ್ಧ ಇಂಚು ಮಾರ್ಜಿನ್ ಬರುತ್ತೆ ನಮಗಲ್ಲಿ, ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಅದ್ರ ಮೇಲೆಗೆ ಇಟ್ಕೊಂಡು ಈ ಸ್ಲೀವ್ಸ್ದು ಮಾರ್ಜಿನ್ ಅನ್ನೋದು ಈ ಲೈನಿಂಗಿಗೂ ಮೇನ್ ಕ್ಲಾತ್ಗೂ ಬಾರ್ಡರ್ ಮಧ್ಯೆಗೆ ಹೋಗಬೇಕು ಒಳಗಡೆಗೆ. ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಹೀಗೆ ಎರಡೂ ಸ್ಲೀವ್ಸನ್ನು ಕೂಡ ಸ್ಟಿಚ್ ಮಾಡಿಟ್ಕೊಂಡು ಈಗ ಇದನ್ನು ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ. ಶೋಲ್ಡರ್ ಸೆಂಟರಿಂದ ಈ ರೀತಿ ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಬರ್ದಿರ ಇರುತ್ತೆ. ಫಸ್ಟು ಅರ್ಧದಿಂದ ಈ ಕಡೆಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ ಇನ್ನು ಅರ್ಧದಿಂದ ಮತ್ತೆ ಸ್ಟಿಚ್ ಮಾಡ್ಕೊಳ್ಳೋಣ. ಕಾಣಿಸ್ತಿದೆಯಲ್ಲ ಈ ರೀತಿ. ಇಲ್ಲಿ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಬಿಡಬೇಕು, ಮತ್ತು ಡಬಲ್ ಸ್ಟಿಚ್ಚನ್ನು ಕೂಡ ಹಾಕ್ಕೋಬೇಕು. ನೋಡಿ, ಸ್ಲೀವ್ಸ್ ಎಕ್ಸ್ಟ್ರಾ ಇರೋದು ಎಡ್ಜ್ಗೆ ಬಂದುಬಿಡುತ್ತೆ. ಅದನ್ನು ನಾವು ಮತ್ತೆ ಕಟ್ ಮಾಡಿ ತೆಗೆದುಬಿಡ್ಬೋದು. ಈಗ ಇನ್ನು ಅರ್ಧದಿಂದ ಮತ್ತೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ.
ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಮತ್ತು ಅದರ ಮೇಲೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಬಿಡ್ತೀನಿ. ಹಾಕ್ಕೊಂಡು ನಂತರ ನಾವು ಸೈಡ್ ಫಿಟ್ಟಿಂಗನ್ನು ಮಾಡಿಕೊಳ್ಳೋಣ. ಎಷ್ಟು ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವೋ ಅದನ್ನು ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಹೀಗೆ ಅಟ್ಯಾಚ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿ ಎಕ್ಸ್ಟ್ರಾ ಸ್ಟಿಚಸನ್ನು ಕೂಡ ಹಾಕ್ಕೊಂಡ್ರೆ ನಮಗೆ ಬ್ಲೌಸ್ ಅನ್ನೋದು ರೆಡಿ ಆಗುತ್ತೆ. ಈ ರೀತಿ ಈಸಿಯಾಗಿ ನಾವು ಬ್ಲೌಸನ್ನು ಸ್ಟಿಚ್ ಮಾಡ್ಕೋಬೋದು. ಇದು ಪೂರ್ತಿಯಾಗಿ ಯಾವ ರೀತಿ ಕಾಣಿಸ್ತಿದೆ ಅಂತ ಕೂಡ ತೋರಿಸ್ತೀನಿ. ತುಂಬಾ ಈಸಿಯಾಗಿ ನಾವು ಇದನ್ನು ಸ್ಟಿಚ್ ಮಾಡ್ಕೋಬೋದು. ಇದರ ಲೆಹಂಗಾನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ಲಂಗ ಕೂಡ ನೋಡಿ ಎಷ್ಟು ನೀಟಾಗಿದೆ. ಐರನ್ ಪ್ಲೇಟ್ಸನ್ನು ಇಟ್ಕೊಂಡು ಇದನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.